ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಅವಧಿಯಲ್ಲಿ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಹೊಸ ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆಯನ್ನ ಮಾಡಲಾಗ್ತದೆ. ಇಂದಿನ ಅವಧಿಯಲ್ಲಿ ಕೃಷಿಯ ಕಡಿಮೆ ಉತ್ಪಾದಕತೆಗೆ ಕಾರಣಗಳನ್ನ ಚರ್ಚೆ ಮಾಡಲಾಗಿತ್ತು. ಈಗ ಏನ್ ಕಡಿಮೆ ಉತ್ಪಾದಕತೆ ಇದೆಯಲ್ಲ, ಆ ಉತ್ಪಾದಕತೆಯನ್ನ ಸುಧಾರಿಸುವಂತ ಕ್ರಮಗಳ ಬಗ್ಗೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡೋಣ. ಇನ್ನು ಉತ್ಪಾದಕತೆಯನ್ನ ಸುಧಾರಿಸುವಂತ ಕ್ರಮಗಳು. ನಿಮ್ಮ ಎಕ್ಸಾಮ್ ಒಳಗಡೆ 10 ಅಂಕದ ಪ್ರಶ್ನೆಯಾಗಿ ಈ ಒಂದು ಟಾಪಿಕ್ ಮೇಲೆ 10 ಅಂಕದ ಪ್ರಶ್ನೆಯನ್ನ ಕೇಳಬಹುದು. ಆ 10 ಅಂಕದ ಪ್ರಶ್ನೆಯನ್ನ ದೃಷ್ಟಿ ಇಟ್ಕೊಂಡು ಕೆಲವೊಂದು ಅಂಶಗಳನ್ನ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಆ ವಿಡಿಯೋನ ಪ್ರಥಮ ಬಾರಿ ನೋಡುವಂತ ಅಭ್ಯರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ವಿಡಿಯೋ ಇಷ್ಟ ಆದ್ಮೇಲೆ ಲೈಕ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಉತ್ಪಾದಕತೆಯನ್ನ ಸುಧಾರಿಸಲು ಈ ಕೆಳಗಿನ ಕ್ರಮಗಳನ್ನ ಕೈಗೊಳ್ಳುವುದರ ಮೂಲಕ ಈ ಅಗ್ರಿಕಲ್ಚರ್ ವಲಯದ ಉತ್ಪಾದಕತೆಯನ್ನ ಸುಧಾರಣೆಯನ್ನ ಮಾಡಬಹುದು. ಒಂದೇ ಸುಧಾರಣೆ ಏನಂತಂದ್ರೆ ಭೂ ಸುಧಾರಣೆಯನ್ನ ಅನುಷ್ಠಾನ ಮಾಡೋದು. ಭೂ ಸುಧಾರಣೆಯನ್ನ ಅನುಷ್ಠಾನ ಮಾಡ್ಬೇಕಂತಂದ್ರ ನಾವು ಇದಕ್ಕೆ ಸಂಬಂಧಪಟ್ಟಂಗ ಯೋಗ್ಯವಾದ ನೀತಿಗಳನ್ನ ಅನುಷ್ಠಾನಕ್ಕೆ ತರಬೇಕಾಗ್ತದ. ಆಮೇಲೆ ಆ ಭೂಮಿಗೆ ಸಂಬಂಧಪಟ್ಟಂತ ಹಂಚಿಕೆಯನ್ನ ಸಮಾನವಾಗಿ ಹಂಚಿಕೆಯನ್ನ ಮಾಡ್ಬೇಕಾಗ್ತದ. ಅಂದ್ರೆ ಭೂಮಿ ಇಲ್ಲದವನಿಗೆ ಭೂಮಿಯನ್ನ ಹಂಚಿಕೆ ಮಾಡೋದು. ಅವಶ್ಯಕತೆಗಿಂತ ಯಾವ ಕಡೆ ಭೂಮಿ ಹೆಚ್ಚಳವಾಗಿದೆಯಲ್ಲ ಅವನ್ನ ತೆಗೆದುಕೊಂಡು ನಾವೇನ್ ಮಾಡ್ಬೇಕು, ಭೂಮಿ ಇಲ್ಲದವನಿಗೆ ಭೂಮಿಯನ್ನ ಹಂಚಿಕೆ ಮಾಡ್ಕೋಬೇಕು. ಆ ಭೂಮಿಯ ಮೇಲಿನ ಫಲವತ್ತತೆಯನ್ನ ಕಾಪಾಡ್ಕೋಬೇಕು. ಯೋಗ್ಯವಾದ ನೀತಿಗಳನ್ನ ಅಳವಡಿಸುವ ಮೂಲಕ ನಾವೇನ್ ಮಾಡ್ಬೋದು, ಭೂ ಸುಧಾರಣೆಯನ್ನ ಅನುಷ್ಠಾನ ಮಾಡಿದ್ರೆ ಈ ಕೃಷಿ ಉತ್ಪಾದಕತೆಯನ್ನ ಹೆಚ್ಚಿಸಲು ನಮ್ಗೆ ಏನಾಗ್ತದ, ಸಾಧ್ಯ ಆಗ್ತದೆ. ಇದು ಒಂದನೆಯ ಒಂದು ಕ್ರಮ. ಎರಡನೇದು ಯಾವುದು, ನೀರಾವರಿ ಸೌಲಭ್ಯದ ವಿಸ್ತರಣೆ. ನಮ್ಮ ದೇಶದ ಈ ವಲಯವು, ಕೃಷಿ ವಲಯವು ಆಲ್ಮೋಸ್ಟ್ ಅವಲಂಬಿಸಿರುವುದು ಮಳೆಯನ್ನ ಅವಲಂಬಿಸಿದೆ. ಓಕೆನಾ. ದೇಶದಲ್ಲಿ ಸರಿಯಾಗಿ ಮಳೆ ಆಗದಿರುವ ಕಾರಣ ಈ ಕೃಷಿ ಉತ್ಪಾದಕತೆ ಕಡಿಮೆ ಆಗಿದೆ. ಹೀಗಾಗಿ ಈ ಮಳೆಯ ಮೇಲೆ ಅವಲಂಬನೆ ನಾವು ಕಡಿಮೆ ಮಾಡ್ಬೇಕಂತಂದ್ರ ನಾವೇನ್ ಮಾಡ್ಬೇಕು, ಈ ನೀರಾವರಿ ಸೌಲಭ್ಯವನ್ನ ಒದಗಿಸಿ ಕೊಡ್ಬೇಕಾಗ್ತದ. ಅದಕ್ಕೆ ನಾವೇನ್ ಮಾಡ್ಬೇಕು, ಯೋಗ್ಯವಾಗಿ ಕಾಲುವೆಗಳನ್ನ ನಿರ್ಮಾಣ ಮಾಡ್ಕೋಬೇಕು, ಆಣೆಕಟ್ಟುಗಳನ್ನ ನಿರ್ಮಿಸಬೇಕು, ಆಣೆಕಟ್ಟು. ಆಮೇಲೆ ಹನಿ ನೀರಾವರಿಗೆ ಒತ್ತನ್ನ ಕೊಡಬೇಕು. ಆಮೇಲೆ ತುಂತು ನೀರಾವರಿ. ಈ ಮುಂತಾದ ಯೋಜನೆಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ನಾವು ಈ ಕೃಷಿ ಭೂಮಿಗೆ ಬೇಕಾದಂತ ನೀರಾವರಿ ಸೌಲಭ್ಯವನ್ನ ಒದಗಿಸುವುದರ ಮೂಲಕ ನಾವೇನ್ ಮಾಡ್ಬೋದು, ಈ ಕೃಷಿ ಉತ್ಪಾದಕತೆಯನ್ನ ಹೆಚ್ಚಿಸಲು ಸಾಧ್ಯ ಆಗ್ತದ. ಇದು ಎರಡನೆಯ ವಿಧ. ಇನ್ನೊಂದು ಯಾವ್ದ್ರಿ, ಉತ್ತಮ ಬಿತ್ತನೆ ಬೀಜಗಳ ಸಪ್ಲೈಯನ್ನ ಮಾಡಬೇಕು. ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿಯನ್ನ ಹಮ್ಮಿಕೊಳ್ಳಲಾಯಿತು. ಯಾವ ಕ್ರಾಂತಿಯನ್ನ? ಹಸಿರು ಕ್ರಾಂತಿಯನ್ನ. ಯಾವಾಗ 1960 ಮತ್ತು 1970ಯ ದಶಕದಲ್ಲಿ ನಾವು ಹಸಿರು ಕ್ರಾಂತಿಯನ್ನ ಹಮ್ಮಿಕೊಂಡ್ವಿ. ಅಲ್ಲಿ ಗೋಧಿ ಮತ್ತು ಭತ್ತದ ಬೀಜವನ್ನ ಸಂಶೋಧನೆ ಮಾಡುವುದರ ಮೂಲಕ ಅವೆರಡರ ಉತ್ಪಾದನೆಯನ್ನ ಹೆಚ್ಚಳವನ್ನ ಮಾಡಲಾಯಿತು. ಈಗ ಏನ್ ಮಾಡ್ಬೇಕು, ನಾವು ಇಂಥ ಒಂದು ಉತ್ತಮವಾದಂತ ಹಸಿರು ಕ್ರಾಂತಿಯನ್ನ ದೇಶದಲ್ಲಿ ನಾವು ಹಮ್ಮಿಕೊಳ್ಳುವುದರ ಮೂಲಕ ಉತ್ತಮವಾದಂತ ಬೀಜಗಳನ್ನ ರೈತರಿಗೆ ನಾವು ಸಪ್ಲೈ ಮಾಡಿದ್ದೇ ಆದ್ರ ನಾವೇನ್ ಮಾಡ್ಬೋದು, ಸುಲಭವಾಗಿ ಕೃಷಿಯ ಉತ್ಪಾದಕತೆಯನ್ನ ಹೆಚ್ಚಳವನ್ನ ಮಾಡಬಹುದು. ನಾವೇನಾದ್ರೂ ಇಂಥ ಒಂದು ಕ್ರಾಂತಿಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಉತ್ತಮವಾದಂತ ಬೀಜಗಳನ್ನ ನಾವು ಸಪ್ಲೈ ಮಾಡ್ಲಿಕ್ಕಂತಂದ್ರ ನಾವು ಕೃಷಿ ಉತ್ಪಾದಕತೆಯನ್ನ ಸುಧಾರಿಸಲು ಸಾಧ್ಯ ಆಗೋದಿಲ್ಲ. ಓಕೆನಾ. ಇದು ಎಷ್ಟನೇ ವಿಧಾನ? ಮೂರನೆಯ ವಿಧಾನ. ನಾಲ್ಕನೇದು ಯಾವುದು, ರಸಗೊಬ್ಬರವನ್ನ ಪೂರೈಕೆಯನ್ನ ಮಾಡೋದು. ಇಲ್ಲಿ ನೋಡ್ರಿ, ಈ ಕೃಷಿಯಲ್ಲಿ ಉತ್ಪಾದಕತೆಯನ್ನ ಹೆಚ್ಚಳ ಮಾಡ್ಬೇಕಂತಂದ್ರ ನಮಗೇನ್ ಬೇಕು, ಸರಿಯಾದ ಸಮಯಕ್ಕೆ ರಸಗೊಬ್ಬರವನ್ನ ಸಪ್ಲೈಯನ್ನ ಮಾಡ್ಬೇಕಾಗ್ತದೆ. ಆ ರಸಗೊಬ್ಬರವನ್ನ ಸರ್ಕಾರ ಏನ್ ಮಾಡ್ಬೇಕು, ಕಡಿಮೆ ಬೆಲೆಯಲ್ಲಿ ರಸಗೊಬ್ಬರವನ್ನ ಪೂರೈಸಬೇಕು. ಆಮೇಲೆ ರಸಗೊಬ್ಬರಕ್ಕೆ ಹೊರತಾಗಿ ಉತ್ತಮವಾದಂತ ಕೀಟನಾಶಕವನ್ನ ನಮಗೇನಾದ್ರು ಸಪ್ಲೈ ಮಾಡಿದ್ರೆ, ಕೀಟನಾಶಕಂದ್ರೆ ರಸಗೊಬ್ಬರವನ್ನ ಕಂಟಿನ್ಯೂಸ್ ಆಗಿ ಭೂಮಿಗೆ ಬಳಕೆ ಮಾಡಿದ್ರ ಭೂಮಿಯ ಫಲವತ್ತತೆ ಏನಾಗ್ತದ, ಕಡಿಮೆ ಆಗುವಂತ ಸಂಭವ ಇರ್ತದ. ಹೀಗಾಗಿ ಎಷ್ಟು ಬೇಕಲ್ಲ ಅಷ್ಟು ಕಡಿಮೆ ಬೆಲೆಯಲ್ಲಿ ರಸಗೊಬ್ಬರವನ್ನ ಸಪ್ಲೈ ಮಾಡ್ಕೋಬೇಕು. ರಸಗೊಬ್ಬರದ ಕೊರತೆ ಇದ್ದಾಗ
ಆ ರಸಗೊಬ್ಬರದ ಬದಲಿಯಾಗಿ ನಾವ್ ಏನ್ ಮಾಡ್ಬೇಕು, ನ್ಯಾನೋ ಎಂಬ ಆ ಔಷಧವನ್ನ ಬೆಳೆಸುವುದರ ಮೂಲಕ ನಾವ್ ಏನ್ ಮಾಡ್ಬೋದು, ಕೃಷಿ ಉತ್ಪಾದಕತೆಯನ್ನ ಸುಧಾರಿಸಲು ಸಾಧ್ಯ ಆಗ್ತದ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಸರಿಯಾದ ಸಮಯಕ್ಕೆ ರಸಗೊಬ್ಬರವನ್ನ ಸಪ್ಲೈಯನ್ನ ಮಾಡಬೇಕು. ನೆಕ್ಸ್ಟ್ ಒನ್, ಸಸ್ಯವನ್ನ ಸಂರಕ್ಷಣೆ ಮಾಡುವುದು. ಇಲ್ಲಿ ನೋಡ್ರಿ, ಸಸ್ಯ ಸಂರಕ್ಷಣೆ ಅಂತಂದ್ರ ನಾವೇನ್ ಮಾಡ್ಬೇಕು, ಆ ಸಸ್ಯಗಳನ್ನ ಬಿತ್ತನೆ ಮಾಡಿದ ಮೇಲೆ, ಬೀಜವನ್ನ ಬಿತ್ತನೆ ಮಾಡಿದ ಮೇಲೆ ಕೀಟನಾಶಕಗಳ ಹಾವಳಿ ಹೆಚ್ಚಳವಾಗ್ತದ. ಈ ಕೀಟನಾಶಕಗಳ ಹಾವಳಿಯಿಂದ ಸಸ್ಯವನ್ನ ಕಾಪಾಡಲು ನಮ್ಗೆ ಏನಾಗುದಿಲ್ಲ, ಸಾಧ್ಯ ಆಗೋದಿಲ್ಲ. ಹೀಗಾಗಿ ಉತ್ತಮವಾದಂತ ಕೀಟನಾಶಕಗಳನ್ನ ನಮ್ಗೆ ಸರ್ಕಾರ ಸಪ್ಲೈ ಮಾಡಿದ್ರೆ ನಾವೇನ್ ಮಾಡ್ಬೋದು, ನಮ್ಮ ಸಸ್ಯಗಳನ್ನ ಸಂರಕ್ಷಣೆ ಮಾಡುವುದರ ಮೂಲಕ ಈ ಕೃಷಿ ಉತ್ಪಾದಕತೆಯನ್ನ ಹೆಚ್ಚಿಸಲು ಸಾಧ್ಯ ಆಗ್ತದ. ಇದು ಮತ್ತೊಂದು ವಿಧಾನವಾಗಿದೆ. ಇನ್ನೊಂದೇನು, ಯಾಂತ್ರೀಕೃತ ಬೇಸಾಯ. ಇಲ್ಲಿ ನೋಡ್ರಿ, ಹಳ್ಳಿ ಒಳಗೆ ಇನ್ನೂ ಕೂಡ ಹಳೆಯ ಬೇಸಾಯ ಪದ್ಧತಿಯನ್ನು ಅಪ್ಲೈ ಮಾಡ್ತೀವಿ. ಹಳೆಯ ಬೇಸಾಯ ಪದ್ಧತಿ, ಈ ಹಳೆಯ ಬೇಸಾಯ ಪದ್ಧತಿಯನ್ನ ಹೋಗಲಾಡಿಸಿ ನಾವೇನ್ ಮಾಡ್ಬೇಕು, ಈಗ ವೈಜ್ಞಾನಿಕ ಬೇಸಾಯ ಪದ್ಧತಿಗೆ ಒತ್ತನ್ನ ಕೊಡ್ಬೇಕಾಗ್ತದೆ. ವೈಜ್ಞಾನಿಕ ಬೇಸಾಯ ಪದ್ಧತಿ, ಈ ಹಳೆಯ ಬೇಸಾಯ ಪದ್ಧತಿಯನ್ನ ಕೈಬಿಟ್ಟು ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನ ಅಳವಡಿಸಿಕೊಂಡ್ರೆ ಈ ಕೃಷಿ ಉತ್ಪಾದಕತೆ ನಾವ್ ಏನ್ ಮಾಡ್ಬೋದು, ಹೆಚ್ಚಳವನ್ನ ಮಾಡ್ಬೋದು. ಅದಕ್ಕೆ ನಾವ್ ಏನ್ ಕರಿತೀವಿ, ಯಾಂತ್ರೀಕೃತ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಅಂದ್ರೆ ಉತ್ತಮವಾದಂತಹ ತಂತ್ರಜ್ಞಾನವನ್ನ ಬಳಸಿಕೊಂಡು ವ್ಯವಸಾಯವನ್ನ ಮಾಡುವಂತ ಒಂದು ಪದ್ಧತಿ. ಹಂಗ ಮಾತ್ರ ನಾವೇನ್ ಮಾಡ್ಬೋದು, ಉತ್ಪಾದಕತೆಯನ್ನ ಹೆಚ್ಚಳವನ್ನ ಮಾಡ್ಬೋದು. ಇಲ್ಲಿ ಸರ್ಕಾರ ಏನ್ ಮಾಡ್ಬೇಕಂತಂದ್ರ, ಈ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಕೊಂಡುಕೊಳ್ಳಲು ರೈತರಿಗೆ ಸರಿಯಾದ ಸಮಯದಲ್ಲಿ ಹಣಕಾಸಿನ ಸಪ್ಲೈಯನ್ನ ಮಾಡ್ಬೇಕಾಗ್ತದ. ಅದು ಸಾಲ ಕೊಡೋದಾಗ್ಬೋದು, ಸಬ್ಸಿಡಿ ಕೊಡುವುದರ ಮೂಲಕ ವೈಜ್ಞಾನಿಕ ಬೇಸಾಯದ ಪದ್ಧತಿ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವುದರ ಮೂಲಕ ನಾವೇನ್ ಮಾಡ್ಬೋದು, ಕೃಷಿ ಉತ್ಪಾದಕತೆಯನ್ನ ಹೆಚ್ಚಳವನ್ನ ಮಾಡ್ಬೋದು. ಇದು ಒಂದು ಕೂಡ ಕ್ರಮವಾಗಿದೆ. ನೆಕ್ಸ್ಟ್ ಯಾವುದು, ಸಾಲ ಸೌಲಭ್ಯಗಳ ಪೂರೈಕೆ. ಇಲ್ಲಿ ನೋಡ್ರಿ, ಈ ಕೃಷಿಯಲ್ಲಿ ಕೆಲಸ ಮಾಡುವಂತ ರೈತರ ಆದಾಯ ಕಡಿಮೆ ಆಗ್ತದ. ಯಾಕೆ ಕಡಿಮೆ ಅಂತಂದ್ರ, ಕೃಷಿ ಉತ್ಪನ್ನಗಳಿಗೆ ಬೆಲೆ ಕಡಿಮೆ ಆಗ್ತದ. ಈ ಕೃಷಿ ಉತ್ಪನ್ನಗಳಿಗೆ ಬೆಲೆ ಕಡಿಮೆ ಆಗೋದ್ರಿಂದ ಅವರಿಗೆ ಲಭ್ಯವಾಗುವಂತ ಆದಾಯ ಏನಕತಿ, ಕಡಿಮೆ ಆಗ್ತದ. ಆದಾಯ ಕಡಿಮೆ ಇದ್ದಾಗ ಈ ಆದಾಯವು ಅವರ ಜೀವನಾಂಶಕ್ಕೆ ಸಾಕಾಗ್ತದ. ಹೀಗಾಗಿ ಈ ಬಂದಂತ ಆದಾಯವನ್ನ ಸಂಪೂರ್ಣವಾಗಿ ಜೀವನವನ್ನ ನಿರ್ವಹಿಸಲು ಸಾಕಾಗುವುದರಿಂದ ರೈತರಿಗೆ ಏನ್ ಕೊರತೆ ಆಗ್ತದ, ಈ ಹಣಕಾಸಿನ ಕೊರತೆ ಉಂಟಾಯಿತು. ಈಗ ಈ ಹಣಕಾಸಿನ ಕೊರತೆ ಉಂಟಾದಾಗ ರೈತರು ಭೂಮಿಯನ್ನ ಸಾಗುವಳಿ ಮಾಡ್ಬೇಕಲ್ಲ. ಆ ರೈತರು ಭೂಮಿಯನ್ನ ಸಾಗುವಳಿ ಮಾಡುವಾಗ ರೈತರಿಗೆ ಏನ್ ಕೊರತೆ ಸಂಭವಿಸ್ತದ, ಆದಾಯದ ಕೊರತೆ ಸಂಭವಿಸ್ತದ. ಅಂತ ಸಮಯದಲ್ಲಿ ಸರ್ಕಾರ ಏನ್ ಮಾಡ್ಬೇಕಂತಂದ್ರ, ಸರಿಯಾದ ಸಮಯಕ್ಕೆ ರೈತರಿಗೆ ಸಾಲ ಸೌಲಭ್ಯವನ್ನ ಸಪ್ಲೈ ಮಾಡಿದ್ರ ಆ ಸಾಲವನ್ನ ಪಡೆದುಕೊಂಡು ರೈತರು ಏನ್ ಮಾಡ್ಬೋದು, ಈ ಕೃಷಿ ಉತ್ಪಾದಕತೆಯನ್ನ ಹೆಚ್ಚಳವನ್ನ ಮಾಡಬಹುದು. ಇದು ಒಂದು ಕೂಡ ವಿಧಾನವಾಗಿದೆ. ನೆಕ್ಸ್ಟ್ ಏನು, ಮಾರುಕಟ್ಟೆ ಸೌಲಭ್ಯವನ್ನ ಒದಗಿಸಿ ಕೊಡೋದು. ಏನ ಅಂದ್ರ, ರೈತರು ಬೆಳೆದಂತ ಫಸಲನ್ನ ನಾವೆಲ್ಲಿ ಸಪ್ಲೈ ಮಾಡ್ತೀವಿ, ಮಾರುಕಟ್ಟೆಗೆ ಸಪ್ಲೈ ಮಾಡ್ತೀವಿ. ನಮಗ ಇದ್ದಂತ ಮಾರುಕಟ್ಟೆ ಸಮೀಪದಲ್ಲಿ ಇತ್ತಂತಂದ್ರ, ಆಮೇಲೆ ಮಾರುಕಟ್ಟೆ ವ್ಯವಸ್ಥಿತವಾಗಿ ಇತ್ತಂತಂದ್ರ ರೈತರು ಏನ್ ಮಾಡ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ ಧಾನ್ಯಗಳನ್ನ ಅಥವಾ ಫಸಲುಗಳನ್ನ ಬೆಳೆದು ಮಾರುಕಟ್ಟೆಗೆ ಸಪ್ಲೈ ಮಾಡುವಂತ ಪದ್ಧತಿ ಇರ್ತದೆ. ಯೋಗ್ಯವಾದ ಮಾರುಕಟ್ಟೆ, ಸಮೀಪದಲ್ಲಿ ಮಾರುಕಟ್ಟೆ, ವ್ಯವಸ್ಥಿತವಾಗಿ ಮಾರುಕಟ್ಟೆ ಸೌಲಭ್ಯ ಇತ್ತಂತಂದ್ರ ಪ್ರತಿಯೊಬ್ಬ ರೈತನು ಏನ್ ಮಾಡ್ತಾನ, ಖುಷಿಯಿಂದ ಫಸಲನ್ನ ಬೆಳೆದು ಆ ಫಸಲನ್ನ ಮಾರುಕಟ್ಟೆಗೆ ಸಪ್ಲೈ ಮಾಡುವುದರ ಮೂಲಕ ಈ ಕೃಷಿ ಉತ್ಪಾದಕತೆಯನ್ನ ಹೆಚ್ಚಳವನ್ನ ಮಾಡ್ತಾನೆ. ಆದ್ರ ಇವೆಲ್ಲಾ ಸೌಲಭ್ಯ ಇರ್ಲಿಕ್ಕಂತಂದ್ರ ಏನಾಗ್ಬೋದು, ಈ ಕೃಷಿ ಉತ್ಪಾದಕತೆ ಪ್ರಮಾಣ ಕಡಿಮೆ ಆಗುವಂತ ಸಂಭವ ಇರ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಯೋಗ್ಯವಾದಂತ ಮಾರುಕಟ್ಟೆ ಸೌಲಭ್ಯವನ್ನ ರೈತರಿಗೆ ಒದಗಿಸಿ ಕೊಡಬೇಕಾಗ್ತದೆ. ಇದು ಒಂದು ಕೂಡ ವಿಧಾನವಾಗಿದೆ. ಇನ್ನೊಂದು ಯಾವ್ದ್ರಿ, ಈ ಕೃಷಿ ಸಂಶೋಧನೆ. ಇಲ್ಲಿ ನೋಡ್ರಿ, ಸಂಶೋಧನೆ ಅಂತಂದ್ರ ನಾವ್ ಹೆಂಗ್ ಮಾಡ್ಬೇಕಂದ್ರ, ಪ್ರತಿ ವರ್ಷ
ಹೊಸ ಹೊಸ ಬೀಜಗಳನ್ನ ಸಂಶೋಧನೆ ಮಾಡ್ಕೋಬೇಕು. ಪ್ರತಿ ವರ್ಷ ಹೊಸ ಹೊಸ ಬೀಜಗಳ ಸಂಶೋಧನೆ ಆಗ್ಬೇಕು. ಆಮೇಲೆ ಪ್ರತಿ ವರ್ಷ ಹೊಸ ಹೊಸ ತಂತ್ರಜ್ಞಾನವನ್ನ ಸಂಶೋಧನೆ ಮಾಡ್ಕೋಬೇಕು. ಹೊಸ ಹೊಸ ಬೀಜಗಳನ್ನ ಮತ್ತು ಹೊಸ ಹೊಸ ತಂತ್ರಜ್ಞಾನವನ್ನ ಸಂಶೋಧನೆ ಮಾಡುವುದರ ಮೂಲಕ ಈ ಬೀಜ ಮತ್ತು ಈ ತಂತ್ರಜ್ಞಾನವನ್ನ ಈ ಕೃಷಿಯಲ್ಲಿ ನಾವು ಅಳವಡಿಸಿಕೊಂಡ್ರ ನಾವು ಸುಲಭವಾಗಿ ಏನ್ ಮಾಡ್ಬೋದು, ಇದರ ಒಂದು ಉತ್ಪಾದಕತೆಯನ್ನ ಹೆಚ್ಚಿಸಲು ಸಾಧ್ಯ ಆಗ್ತದ. ನೀ ಏನಾದ್ರು ಆ ಕೃಷಿಯಲ್ಲಿ ಹೊಸ ಹೊಸ ಸಂಶೋಧನೆಗಳನ್ನ ಹಮ್ಮಿಕೊಳ್ಳಿಕ್ಕಂತಂದ್ರ ಉತ್ಪಾದನೆ ಮಟ್ಟ ಕಡಿಮೆ ಆಗುವಂತ ಒಂದು ಸಂಭವ ಇರ್ತದ. ಇದು ಒಂದ್ ಕೂಡ ವಿಧಾನವಾಗಿದೆ. ನೆಕ್ಸ್ಟ್ ಒನ್ ನೋಡ್ರಿ. ನೆಕ್ಸ್ಟ್ ಒನ್ ಯಾವುದು? ದೊಡ್ಡ ಹಿಡುವಳಿಗಳ ರಚನೆ. ದೊಡ್ಡ ಹಿಡುವಳಿ ಅಂತಂದ್ರ ಇಲ್ಲಿ ನೋಡ್ರಿ, ಇದು ಭೂಮಿ ಅಂತ ತಿಳ್ಕೊನು. ಭೂಮಿ ಇದು ಒಟ್ಟಾಗಿರುವಂತ ಲಭ್ಯ ಇರುವಂತ ಭೂಮಿ. ಈ ಭೂಮಿಯನ್ನ ಒಬ್ಬ ಸಾಗುವಳಿ ಮಾಡಿದ್ರ ಉತ್ಪಾದನೆ ಮಟ್ಟವನ್ನ ಹೆಚ್ಚಳವನ್ನ ಮಾಡಬಹುದು. ಆದ್ರ ಈ ಭೂಮಿಯನ್ನ ನಾವು ಹಂಚಿಕೊಟ್ರ ಈ ತರ ಭಾಗ ಆತಂತಂದ್ರ ಈ ಸಣ್ಣ ಪುಟ್ಟ ಭೂಮಿಯಲ್ಲಿ ನಾವೇನ್ ಮಾಡ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ ಧಾನ್ಯಗಳನ್ನ ಬೆಳೆಯಲು ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಈ ಸಣ್ಣ ಹಿಡುವಳಿಗಳನ್ನ ರಚನೆ ಮಾಡುವುದರ ಬದಲು ಸರ್ಕಾರ ಏನ್ ಮಾಡ್ಬೇಕು, ಕೆಲವೊಂದು ಸೌಲಭ್ಯಗಳನ್ನ ನೀಡುವುದರ ಮೂಲಕ ದೊಡ್ಡ ಹಿಡುವಳಿಗಳನ್ನ ರಚನೆ ಮಾಡಿದ್ರ ಈ ದೊಡ್ಡ ಜಮೀನಲ್ಲಿ ಅಥವಾ ದೊಡ್ಡ ಭೂಮಿಯಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಮಾಡ್ಬೋದು, ಧಾನ್ಯಗಳನ್ನ ಅಥವಾ ಫಸಲನ್ನ ಬೆಳೆಯುವುದರ ಮೂಲಕ ಉತ್ಪಾದಕತೆಯನ್ನ ಹೆಚ್ಚಳವನ್ನ ಮಾಡಬಹುದು. ನೆಕ್ಸ್ಟ್ ಒನ್ ಭೂಸಾರ ಸಂರಕ್ಷಣೆ. ಇಲ್ಲಿ ನೋಡ್ರಿ, ಮಳೆ ಆದಂತ ಸಮಯದಲ್ಲಿ ಈ ಭೂಮಿಯ ಮೇಲೆ ಇರುವಂತ ಮಣ್ಣು ಕೊಚ್ಚಿ ಹೋಗುವಂತ ಸಂಭವ ಇರ್ತದೆ. ಏನ್ರಿ, ಮಳೆ ಆದಂತ ಸಮಯದಲ್ಲಿ ನಮ್ದೇನು ಭೂಮಿ ಇದೆಯಲ್ಲ, ಆ ಭೂಮಿಯ ಮೇಲೆ ಇರುವಂತ ಮಣ್ಣು ಕೊಚ್ಚಿ ಹೋಗುವಂತ ಸಂಭವ ಇರ್ತದೆ. ಅದನ್ನ ನಾವು ತಡೆಗಟ್ಟಬೇಕಂತಂದ್ರ ಈ ಮೇಲಿನ ಮಣ್ಣು ಕೊಚ್ಚಿ ಹೋತಂತಂದ್ರ ಉತ್ಪಾದನೆ ಮಟ್ಟ ಕಡಿಮೆ ಆಗುವಂತ ಒಂದು ಸಂಭವ ಇರ್ತದೆ. ಹೀಗಾಗಿ ಈ ಮೇಲಿನ ಮಣ್ಣನ್ನ ಕೊಚ್ಚಿ ಹೋಗೋದನ್ನ ತಡೆಗಟ್ಟಲು ಸರ್ಕಾರ ಏನ್ ಮಾಡ್ಬೇಕು, ಯೋಗ್ಯವಾದಂತ ಗಿಡಗಳನ್ನ ಬೆಳೆಸ್ಬೇಕು, ಅರಣ್ಯಗಳನ್ನ ಬೆಳೆಸ್ಬೇಕು. ಆಮೇಲೆ ಬದುವು ಅಥವಾ ಒಡ್ಡುಗಳನ್ನ ಬೆಳೆಸ್ಬೇಕು. ಆ ಭೂಮಿಯನ್ನ ಸಮತಟ್ಟಾಗಿ ನಾವು ಮಾಡ್ಕೋಬೇಕು. ಹಂಗ ಮಾಡಿದ್ರ ನಾವು ಭೂಮಿಯ ಮೇಲಿನ ಫಲವತ್ತತೆಯನ್ನ ಸಂರಕ್ಷಣೆ ಮಾಡುವುದರ ಮೂಲಕ ಉತ್ಪಾದನೆ ಮಟ್ಟವನ್ನ ಹೆಚ್ಚಿಸಲು ಸಾಧ್ಯ ಆಗ್ತದೆ. ಇದು ಒಂದು ಕೂಡ ವಿಧಾನವಾಗಿದೆ. ಇನ್ನೊಂದು ಯಾವುದು? ತೀಕ್ಷ್ಣ ಬೇಸಾಯ. ತೀಕ್ಷ್ಣ ಅಂದ್ರ ಬಹಳ ಸರಳೀಕರಣವಾಗಿ ಬೇಸಾಯವನ್ನ ಮಾಡುವುದರ ಮೂಲಕ ನಾವೇನ್ ಮಾಡಬಹುದು, ಉತ್ಪಾದಕತೆಯನ್ನ ಹೆಚ್ಚಳವನ್ನ ಮಾಡಬಹುದು. ಇನ್ನೊಂದು ಯಾವುದು? ಸಾರಿಗೆ ಸಂಪರ್ಕದ ಅಭಿವೃದ್ಧಿಯನ್ನ ಗೊಳಿಸುವುದು. ಇಲ್ಲಿ ನೋಡ್ರಿ, ನಾವು ಉತ್ಪಾದಕತೆಯನ್ನು ಹೆಚ್ಚಳವನ್ನ ಮಾಡ್ಬೇಕಂತಂದ್ರ ರಸ್ತೆ ಯೋಗ್ಯವಾಗಿ ಇರಬೇಕು, ರಸ್ತೆ ಚೆನ್ನಾಗಿರಬೇಕು. ಆ ರಸ್ತೆ ಚೆನ್ನಾಗಿ ಅಷ್ಟೇ ಅಲ್ಲ, ಆ ರಸ್ತೆಯ ಮೇಲೆ ಬಸ್ಗಳ ಸೌಲಭ್ಯ ಇರಬೇಕು. ಯೋಗ್ಯವಾದ ರಸ್ತೆ, ಆ ರಸ್ತೆ ಮೇಲೆ ನಮಗ ಸಂಪರ್ಕ ಮಾಡಲು ಯೋಗ್ಯವಾದ ಬಸ್ಗಳ ಅಥವಾ ಗಾಡಿಗಳ ಸೌಲಭ್ಯ ಇತ್ತಂದ್ರ ನಾವೇನ್ ಮಾಡ್ಬೋದು, ಇದರ ಉತ್ಪಾದಕತೆಯನ್ನ ಹೆಚ್ಚಳ ಮಾಡಲು ನಮ್ಗೆ ಏನಾಗ್ತದ, ಪ್ರೋತ್ಸಾಹ ಸಿಗ್ತದೆ. ಒಂದು ವೇಳೆ ಏನಾದ್ರು ನಮಗೆ ಯೋಗ್ಯವಾದ ರಸ್ತೆ ಸೌಲಭ್ಯ ಇರ್ಲಿಕ್ಕಂತಂದ್ರ, ಬಸ್ಗಳ ಸೌಲಭ್ಯ ಇರ್ಲಿಕ್ಕಂತಂದ್ರ, ಯಾವುದೇ ಸಂಪರ್ಕ ಇರ್ಲಿಕ್ಕಂತಂದ್ರ ಉತ್ಪಾದಕತೆಯನ್ನ ಹೆಚ್ಚಿಸಲು ಸಾಧ್ಯ ಆಗೋದಿಲ್ಲ. ಇಷ್ಟು ವಿದ್ಯಾರ್ಥಿಗಳೇ ಕೃಷಿ ಉತ್ಪಾದಕತೆಯನ್ನ ಹೆಚ್ಚಳ ಮಾಡಲು ಇರುವಂತ ಪ್ರಮುಖ 13 ಕಾರಣಗಳಾಗಿವೆ. ಇವುಗಳ ಬಗ್ಗೆ ನೀವು 4 ಲೈನ್ ಎಕ್ಸಾಮ್ ಒಳಗೆ ಬರೆದು ಕೂಡ ನೀವೇ ಮಾಡಬಹುದು. ಸುಲಭವಾಗಿ 3 ರಿಂದ 4 ಪೇಜನ ಭರ್ತಿ ಮಾಡುವುದರ ಮೂಲಕ 10 ಅಥವಾ 15 ಅಂಕವನ್ನು ಸುಲಭವಾಗಿ ನೀವೇ ಮಾಡಬಹುದು, ಪಡೆದುಕೊಳ್ಳಬಹುದು. ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು.